ಡಿ ಕೆ ಶಿವಕುಮಾರ್ ದುಡ್ಡನ್ನ ಹಮ್ಮಮ್ಮ ಅವನು ಏನೂ ಇಲ್ಲ. ಇವಾಗ ಅವನಲ್ಲಿ ಮಾನವೀಯತೆ ರೀತಿಯೇ ಇಲ್ಲ. ಅವನು ದುಡ್ಡು ಅಹಂಕಾರ ದುರಹಂಕಾರ ಸುರೇಶ್ ಸೋಲ್ಸಿದ್ರಲ್ಲ ಸರ್, ಅದೇ ನಿಜ ಸರ್. ಅದು ಡಿ ಕೆ ಶಿವಕುಮಾರ್ ಸೋಲ್ಬೇಕು ಅವನು. ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನೊಂದು ಪಕ್ಷ ಇರ್ಬೋದು, ಬೆಲೆ ಏರಿಕೆ 10-15 ವರ್ಷದಿಂದ ಕಾಮನ್ನಾಗೆ ಪ್ರತಿ ವರ್ಷ ಏರ್ತಲೇ ಇದೆ, ಯಾವುದು ಇಳಿಲಿಲ್ಲ. ಬಾಕಿ ಯೋಜನೆಗಳೆಲ್ಲ ಪರವಾಗಿಲ್ಲ, ಮನೆಗೆ ಅನುಕೂಲ ಆಯ್ತದೆ. ಕರೆಂಟ್ ಬಿಲ್ ಆಗ್ಬೋದು, ಅನ್ನ ಭಾಗ್ಯದಾಗ್ಬೋದು, ಈ ಗೃಹಲಕ್ಷ್ಮಿದಾಗ್ಬೋದು ಅನುಕೂಲ ಆಯ್ತದೆ. ಹೋದ್ರೆ ಮುಂದಿದ್ದು ಏನಾನ ಇದು ಮಾಡ್ತಾರೆ. ಇವನೇನಿದ್ರು ಅವಮ್ಮಲ್ಲಿ ಯಾರನ ಹಿಂಗೆ ಬಂದರೆ ಮಕ್ಕಳ ಮೇಲೆ ಹೊಡೆದ್ಬಿಡ್ತಾನೆ. ಯಾರು ಹೊಡ್ಸ್ಕೊತಾರೆ ಇವತ್ತು? ದರ್ಶನ್ ಏನಾದ ಸರ್? ಈಗ ಬಿಟ್ಟಿ ಅಂದಾಗ ಏನಾಯ್ತದೆ, ಒಂದು ತರಕಾರಿ ಒಂದು 10 ರೂಪಾಯಿನ ತರಕಾರಿ ತರ್ಬೇಕಾದ್ರೆ 20 ಮೈಲಿ ಬಸ್ ಹತ್ತು ಹೋಯ್ತಾರೆ. ಈಗ ಆ ಥರ ಆಗ್ಬಿಟ್ಟದೆ. ಅದನ್ನ ತೆಗಿಬೇಕದ, ಅದನ್ನ ನಾವು ವಿರೋಧಿಸ್ತೀವಿ. ಇವಾಗ ಕುಮಾರಸ್ವಾಮಿ ಅವರು ಬುದ್ಧಿವಂತಿಕೆ ಆಗಿ BJPಗೆ ಬಂದಿದ್ದಕ್ಕೆ ಬದುಕಂದ್ರು ಅವರು, ಇಲ್ಲಾಂದ್ರೆ ಅವರು ಸೋಲ್ಡ್ ಔಟೆ. ನಿಮಗೇನು ಅನಿಸುತ್ತೆ? ಚನ್ನಪಟ್ಟಣ ಮತ್ತೆ ಉಪಚುನಾವಣೆಯ ಅಖಾಡ ಆಗಿದೆ. ಏನು ಚನ್ನಪಟ್ಟಣದಲ್ಲಿ ಉಪಚುನಾವಣೆಗಳು ಅಂದರೆ ಕಾಮನ್ ಆಗೋದ ಬಿಡಿ ಜನರಲ್ಲಾಗೆ. ಇದು 6ನೇದೋ 7ನೇದೋ ಉಪಚುನಾವಣೆ. ಇಲ್ಲಿ ಉಪಚುನಾವಣೆ ಈ ಸ್ವಾಭಿಮಾನದ ಪ್ರಶ್ನೆ ಸ್ಥಳೀಯವಾಗಿ ಇವೆಲ್ಲ ಬರಲಿಲ್ಲ. ಯಾಕೆಂದರೆ ಮಂಜುನಾಥ್ ಸ್ಥಳೀಕರೇ ಎಲ್ಲ ಓಟ್ ಹಾಕ್ಲಿಲ್ವ ಜನ. ನಮ್ಮ ಜಿಲ್ಲೆಯವರೇ ಶಿವಕುಮಾರು. ಜೊತೆಗೆ ಇಲ್ಲಿ ಕಾಂಗ್ರೆಸ್ ಉಳ್ಕೊಂಡಿರೋದೇ ಶಿವಕುಮಾರಿಂದ. ಹಂಗಾಗಿ ಶಿವಕುಮಾರ್ಗೂ ಆದ್ಯತೆ ಕೊಡ್ತಾರೆ. ಅವರು ಗೆದ್ದು ಮುಖ್ಯಮಂತ್ರಿ ಆಯ್ತಾರೆ. ಅವ್ರಿಗೆ ಸ್ವಲ್ಪ ಜನ ಬೆಂಬಲ ಚೆನ್ನಾಗದೆ. ಅಂದ್ರೆ ಕನಕಪುರ ಬಿಟ್ಟು ಇಲ್ಲಿ ಬಂದು ಗೆಲ್ತಾರೆ ಅಂತ ನಿಮ್ಮ ಗೆಲ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ CM ಮಾಡ್ತೀವಿ ಅನ್ನುವಂಥ ಮಾತುಕತೆ ಇದೆ. CM ಆದ್ರೂ ಬಂದು ಇಲ್ಲಿ ಇಲ್ತಾರೆ ಅಂತ ನಂಬಿಕೆ ಇದೆ? ಇಲ್ಲ, ಅವರು ಇಲ್ಲಿ ಗೆದ್ದ ಮೇಲೆ CM ಆಗೋದು. ಅಲ್ಲಿ ಗಂಟ ಇವರೇ ಮುಂದುವರಿತಾರೆ, ಸಿದ್ದರಾಮಯ್ಯನವರೇ. ಹಾಗಾದ್ರೆ ಚನ್ನಪಟ್ಟಣ CM ಆಗೋದಕ್ಕೆ ಒಂದು ಮೈಲಿಗಲ್ಲ ಆಗ್ಬೋದು ಡಿ ಕೆ ಶಿವಕುಮಾರ್ ಕುಮಾರ್ಗೆ. CP ಯೋಗೇಶ್ವರ್ ಏನಕ್ಕೆ ಬೇಡ? CP ಯೋಗೇಶ್ವರ್ ಅವರು 4 ಸಾರಿ ಗೆದ್ದಿದ್ರು, ಈಗ 2 ಸಾರಿ ಸೋತವ್ರೆ. ಇನ್ನೇನು ಅವ್ರಿಗೂ ಏನು ಅವಶ್ಯಕತೆ? ಆಮೇಲೆ ಇವಾಗ ಸರ್ಕಾರ ಇರೋದ್ರಿಂದ ಶಿವಕುಮಾರ್ ಗೆದ್ದರೆ ತಾಲೂಕು ಅಭಿವೃದ್ಧಿ ಆಯ್ತದೆ. ಈಗ ಅವರು ಯೋಗೇಶ್ ಗೆದ್ದರೆ ಏನು ಮಾಡ್ತಾರೆ? ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಆಡಳಿತ ಪಕ್ಷದ ಕಡೆ ಬೆಂಬಲ ಕೊಡ್ಬೇಕು ಜನ. ಆಡಳಿತ ಪಕ್ಷ ಇದ್ದ ಕಡೆ MLA ಇದ್ದರೆ ಅಭಿವೃದ್ಧಿ ಆಯ್ತದೆ, ಅನುದಾನ ಬರ್ತದೆ, ಕೆಲಸಗಳು ಆಯ್ತವೆ. ಈ ಯೋಗೇಶ್ಪುರ ಲಾಸ್ಟ್ ಟೈಮ್ ಗೆಲ್ಬೇಕಾಯ್ತು BJP ಗೌರ್ಮೆಂಟ್ ಇದ್ದಾಗ. ಆಗ ಇಲ್ಲಿ ಜನ ಸ್ಥಳೀಕರು ಬಿಟ್ಟು ಕುಮಾರಸ್ವಾಮಿ ಗೆಲ್ಸಿದ್ರು ಹಾಸನದವ್ರ. ಈಗ ಸ್ಥಳೀಕರು ಸ್ವಾಭಿಮಾನ ಅಂದರೆ ಅದು ನಾವು ಒಪ್ಪಕ್ಕಾಗಲ್ಲ. ಓಕೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಬೆಳವಣಿಗೆಯನ್ನು ಮಾಡ್ತಾರೆ. ನಮ್ಮ ಜಿಲ್ಲೆಯವರು ಜೊತೆಗೆ ನಮ್ಮ ತಾಲೂಕಲ್ಲಿ ಅವ್ರಿಗೆ ಒಂದು ಹೋಬಳಿ ಸೇರ್ತಿತ್ತು. 4 ಚುನಾವಣೆಯಲ್ಲಿ ಅವ್ರಿಗೆ ಬಹುಮತ ಇಲ್ಲ. ಒಂದು ಹೋಬಳಿ ಸೇರ್ತಿತ್ತು. ಕೋಡಂಬಳ್ಳಿ ZP ಜಿಲ್ಲಾ ಪರಿಷತ್ತು, ವಿರೂಪಾಕ್ಷಿಪುರ ಕೋಡಂಬಳ್ಳಿ ಸೇರ್ತಿದ್ದೋ ಯಾವಾಗಲೂ. ಆಮೇಲೆ ಅವ್ರಿಗೆ ನಮ್ಮ ತಾಲೂಕಲ್ಲಿ ಒಡನಾಟ ಚೆನ್ನಾಗಿದೆ. ಏಕೆಂದರೆ ಚನ್ನಪಟ್ಟಣದ ಅವರು ಮೊದಲನೇ ಚುನಾವಣೆಯಿಂದ 2008 ಚುನಾವಣೆಗೂ ಚನ್ನಪಟ್ಟಣ ಟಚ್ಚಲ್ಲಿದ್ದರು ಅವರು. ಕನಕಪುರ 700 ಹೋದ್ಮೇಲೆ ಅವರು ಕನಕಪುರ ಡಿವೈಡ್ ಆದಮೇಲೆ ಸ್ವಲ್ಪ ಬೇರೆ ರೀತಿ ಬೆಳವಣಿಗೆ ಅದು. ಹಂಗಾಗಿ ಅವ್ರೇನು ಚನ್ನಪಟ್ಟಣ ಏನು ಹೊಸ್ತಲ್ಲ. ಅವ್ರಿಗೆ 4 ಚುನಾವಣೆ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಸೇರ್ಕೊಂಡಿತ್ತು ಅವ್ರಿಗೆ ಒಂದು ಭಾಗ. ಅದರಿಂದ ಸಾರ್ವಜನಿಕವಾಗಿ ಇತರಾಗಿ ಚೆನ್ನಾಗೇ ಇದಾದೆ, ಅವ್ರಿಗೆ ಟಚ್ ಅದೆ. ಜೊತೆಗೆ ಈಗ ಸರ್ಕಾರ ಅದೇ ಇನ್ನೂ 4 ವರ್ಷ. ಅದರಿಂದ ಅವ್ರು ಗೆದ್ದರೆ ನಮ್ಮ ತಾಲೂಕು ಅಭಿವೃದ್ಧಿ ಆಯ್ತದೆ. ಆಮೇಲೆ ಎಲ್ಲರೂ ಅಭಿವೃದ್ಧಿ ಮಾಡವ್ರೆ. ಏನು ಇಲ್ಲಿ ಗೆದ್ದವರು ಯಾರು ಏನು ಸೋಮಾರಿಗಳಲ್ಲ. ಕುಮಾರಸ್ವಾಮಿ ಅವರು ಸಾಕಷ್ಟು ಮಾಡವ್ರೆ, ಯೋಗೇಶು ಮಾಡವ್ರೆ. ಅಂದರೆ ಸರ್ಕಾರ ಇರೋದ್ರಿಂದ ಹೆಚ್ಚು ಅನುದಾನ ಬಂದು ಹೆಚ್ಚು ಕೆಲಸ ಆಯ್ತವೆ ಅಂತ ನಾನು ಹೇಳ್ತೀನಿ. ಈ ಗ್ಯಾರಂಟಿ ಯೋಜನೆಗಳ ಮಧ್ಯೆನೂ ಅಭಿವೃದ್ಧಿ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ? ಯಾಕಂದರೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಅವರೇ ಹೇಳ್ಕೊಂತಿದ್ದಾರೆ. ನಮ್ಮ ಹತ್ರ ಹಣ ಇಲ್ಲ, ಅದಕ್ಕೆ ಪೆಟ್ರೋಲ್ ರೇಟ್ ಜಾಸ್ತಿ, ಹಾಲಿನ ರೇಟ್ ಜಾಸ್ತಿ, ಎಣ್ಣೆ ರೇಟ್ ಜಾಸ್ತಿ ಅಂತ ಹೇಳ್ತಿದ್ದಾರೆ. ನಿಮಗೆ ಅಭಿವೃದ್ಧಿ ಆಗುತ್ತೆ ಸರ್ಕಾರ ಕಾಂಗ್ರೆಸ್ ಬಂದರೆ ಇಲ್ಲಿ ಅಂತ ಅನಿಸುತ್ತಾ? ಈಗ ಬೆಲೆ ಏರಿಕೆಯಿಂದ ನಾವು ಗ್ಯಾರಂಟಿಗಳು ಕೊಡೋ ಅಮೌಂಟ್ ಬರ್ತದೆ, ಅದಾಯ್ತದೆ ಅಂತ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ಗ್ಯಾರಂಟಿ ಯೋಜನೆಗೆ ಬೇರೆ ಥರ ಅನ್ನೋದು ಅವರು ಬಡ್ಜೆಟ್ನಲ್ಲೇ ಬೇರೆ ಥರ ಇದು ಮಾಡವ್ರೆ. ಈಗ ಯಾವ ಗೌರ್ಮೆಂಟ್ ಇದ್ರೂ ಬೆಲೆ ಏರಿಕೆ ಆಯ್ತಲೇ ಇದೆ. ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನೊಂದು ಪಕ್ಷ ಇರ್ಬೋದು. ಬೆಲೆ ಏರಿಕೆ 10-15 ವರ್ಷದಿಂದ ಕಾಮನ್ನಾಗೆ ಪ್ರತಿ ವರ್ಷ ಏರ್ತಲೇ ಇದೆ, ಯಾವುದು ಇಳಿಲಿಲ್ಲ. ಹಂಗಾಗಿ ಬೆಲೆ ಏರಿಕೆಗೂ ಇದಕ್ಕೂ ಸಂಬಂಧನೇ ಇಲ್ಲ. ಗ್ಯಾರಂಟಿ ಯೋಜನೆದು 60% ಅನುಕೂಲನೂ ಆಗದೆ. ಈ ಬಸ್ ಫ್ರೀದು ಈ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಅನಾನುಕೂಲನೂ ಆಯ್ತದೆ. ಈ ಬಿಟ್ಟಿ ಬಸ್ಸಿಂದು ಫಸ್ಟು ತೆಗೆದುಬಿಡ್ಬೇಕು. ನಾವು ಕಾಂಗ್ರೆಸ್ ಆದರೂ ಹೇಳ್ತಾವೆ, ಈ ಬಸ್ಸಿಂದು ವಿದ್ಯಾರ್ಥಿಗಳಿಗೆ ಭಾರಿ ತೊಂದರೆ ಆಯ್ತದೆ. ನಿಮಗೆ ವೈಯಕ್ತಿಕ ಏನಾದರೂ ತೊಂದರೆ ಆಗಿದೆ? ನಮಗೆ ವೈಯಕ್ತಿಕವಾಗಿ ಏನಿಲ್ಲ. ನಾವು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ವಿದ್ಯಾರ್ಥಿ, ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಅವರೇ. ಇವಾಗ ಅವ್ರು ಬಸ್ ಹತ್ಬೇಕಾದ್ರೆ ಭಾರಿ ಹಿಂಸೆ ಆಯ್ತದೆ.
ಮಹಿಳೆಯರು ಜಾಸ್ತಿ ಬಸ್ಸಲ್ಲಿ, ಅದು ಒಂದು ಮೈನಸ್ಸು ಒಂದು ಪ್ಲಸ್ಸು ಎರಡೂ ಆಯ್ತದೆ ಕಾಂಗ್ರೆಸ್ಗೆ. ಬಾಕಿ ಯೋಜನೆಗಳೆಲ್ಲ ಪರವಾಗಿಲ್ಲ, ಮನೆಗೆ ಅನುಕೂಲ ಆಯ್ತದೆ. ಕರೆಂಟ್ ಬಿಲ್ ಆಗ್ಬೋದು, ಅನ್ನಭಾಗ್ಯದಾಗ್ಬೋದು, ಈ ಗೃಹಲಕ್ಷ್ಮಿದಾಗ್ಬೋದು ಅನುಕೂಲ ಆಯ್ತದೆ. ಈ ಬಸ್ಸನ್ನು ಮಾತ್ರ ಭಾರಿ ಅನಾನುಕೂಲ ಆಯ್ತದೆ. ಅದನ್ನ ಬೇರೆ ರೀತಿ ಮಹಿಳೆಯರಿಗೆ ಕೊಡಬೇಕು ಅಂದರೆ ರಿಯಾಯಿತಿ ದರದಲ್ಲಿ ಕೊಟ್ಟು ಏನೋ ಮಾಡಿ ಆಗ ರಿಯಾಯಿತಿ ದರದಲ್ಲಿ ಕೊಟ್ಟರೆ ಏನಾಯ್ತದೆ, ಅವಶ್ಯಕತೆ ಇರೋರು ಮಾತ್ರ ಹೋಯ್ತಾರೆ. ಈಗ ಬಿಟ್ಟಿ ಅಂದಾಗ ಏನಾಯ್ತದೆ, ಒಂದು ತರಕಾರಿ ಒಂದು 10 ರೂಪಾಯಿನ ತರಕಾರಿ ತರಬೇಕಾದ್ರೆ 20 ಮೈಲಿ ಬಸ್ ಹತ್ತು ಹೋಯ್ತಾರೆ. ಈಗ ಆ ಥರ ಆಗ್ಬಿಟ್ಟದೆ. ಅದನ್ನ ತೆಗಿಬೇಕದ, ಅದನ್ನ ನಾವು ವಿರೋಧಿಸ್ತೀವಿ. ಬಿಟ್ಟಿ ಬಸ್ಸೊಂದು ಮಹಿಳೆಯರಿಗೆ ಕೊಡಲಿ, ರಿಯಾಯಿತಿ ಕೊಡಲಿ. ಈಗ ಬೆಂಗಳೂರಿಗೆ 60 ರೂಪಾಯಿ ಆದರೆ 30 ರೂಪಾಯಿ ಬಸ್ ಚಾರ್ಜ್ ಮಾಡಲಿ. ಆಗ ಅವಶ್ಯಕತೆ ಇದ್ರೆ ಮಾತ್ರ ಹೋಯ್ತಾರೆ. ಎಲ್ಲರಿಗೂ ಮಹಿಳೆಯರಿಗೆ ಕೊಡಲಿ, ರಿಯಾಯಿತಿ ದರದಲ್ಲಿ ಕೊಡಲಿ. ಈ ಬಿಟ್ಟಿ ಕೊಟ್ಟಿರೋದು ವಿದ್ಯಾರ್ಥಿನಿಯರಿಗೆ, ಈ ಕಾಲೇಜ್ ಹೋಗೋ ಸ್ಟೂಡೆಂಟ್ಸ್ಗೆ ಭಾರಿ ತೊಂದರೆ ಆಯ್ತದೆ. ಅವ್ರ ಬಸ್ಸಲ್ಲಿ ಸೀಟ್ ಸಿಗೋಲ್ಲ. ಆಮೇಲೆ ನಮ್ಮದು ಬೆಂಗಳೂರು ನಿಯರು, ನಮ್ಮಲ್ಲೆಲ್ಲ ಆದಷ್ಟು ಇಂಜಿನಿಯರಿಂಗ್ಸು ಡಿಗ್ರಿ PUC ಇಂದಲೂ ಬೆಂಗಳೂರಿಂದಲೇ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಒಂದು ಮಿನಿಮಮ್ 4,000-5,000 ಜನ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಸ್ಟೂಡೆಂಟ್ಸೇ. ಅವ್ರಿಗೆಲ್ಲ ತೊಂದರೆ ಆಯ್ತದೆ. ಅದೊಂದು ತೆಗಿಬೇಕು. ಬಾಕಿ ಯೋಜನೆ ಎಲ್ಲ ಪರವಾಗಿಲ್ಲ, ಅದು ಅನುಕೂಲ ಆಯ್ತದೆ. ಡಿ ಕೆ ಶಿವಕುಮಾರ್ ದುಡ್ಡನ್ನ ಹಮಾಮ ಅವನು ಏನೂ ಇಲ್ಲ. ಅವಾಗ ಕಾಲದಿಂದ ಯೋಚನೆ ಮಾಡಿದ್ರು ಅವನೇನು ದೊಡ್ಡ ಸಾವ್ಕಾರ ಅಲ್ಲ. ಅವನೇನಿದ್ರು ಅವ್ನು ವ್ಯವಹಾರನೇ ಸರಿ ಇಲ್ಲ ಸರ್. ಇವಾಗ ಅವನಲ್ಲಿ ಮಾನವೀಯತೆ ರೀತಿಯೇ ಇಲ್ಲ. ಅವನು ದುಡ್ಡು, ಅಹಂಕಾರ, ದುರಹಂಕಾರ. ಸುರೇಶ್ ಸೋಲ್ಸಿದ್ರಲ್ಲ ಸರ್, ಅದೇ ನಿಜ ಸರ್. ಅದು ಡಿ ಕೆ ಶಿವಕುಮಾರ್ ಸೋಲ್ಬೇಕು ಅವನು. ಅಲ್ಲ, ಯಾಕೆ ನಿಮಗೆ ಹಂಗೆ ಅವ್ರಿಗೆ ಅಹಂಕಾರ ಇದೆ ಅಂತ? ಭಯಂಕರ. ಹತ್ರನೇ ತಗೊಳ್ಳಲ್ಲ ಸರ್ ಅವರು, ಹತ್ರನೇ ತಗೊಳ್ಳಲ್ಲ ಅವರು. ಖಂಡಿತ ಹತ್ರ ಬೇರೆಯವರೆಲ್ಲ ತಗೊಂತಾರೆ. ಖಂಡಿತ ಹೋದ್ರೆ ಒಂದು ಏನಾನ ಇದು ಮಾಡ್ತಾರೆ. ಇವನೇನಿದ್ರು ಅವಮ್ಮಲ್ಲಿ ಯಾರನ ಹಿಂಗೆ ಬಂದರೆ ಮಕ್ಕಳ ಮೇಲೆ ಹೊಡೆದ್ಬಿಡ್ತಾನೆ. ಯಾರು ಹೊಡ್ಸ್ಕೊತಾರೆ ಇವತ್ತು? ದರ್ಶನ್ ಏನಾದ ಸರ್? ನಿಜನ ಸುಳ್ಳು ಹೇಳಿ. ದರ್ಶನ್ಗೆ ಜನನೇ ಸಪೋರ್ಟು. ಇವತ್ತು ದರ್ಶನ್ ಅನ್ನೋದಕ್ಕಿಂತ ಇವಾಗ ಇದೇನಿಲ್ಲ. ಡಿ ಕೆ ಸುರೇಶ್ ಸೋಲ್ಸಿದ್ದೆ ಮಂಜುನಾಥ್. ಖಂಡಿತ ಇನ್ಯಾರ ಕೈಲೂ ಆಯ್ತಾ ಇರಲಿಲ್ಲ ಸರ್. ಅಲ್ಲ, ಈಗ ಇಲ್ಲಿ CP ಯೋಗೀಶ್ವರ್ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರು ಸ್ಪರ್ಧೆ ಮಾಡ್ತಾರೆ ಉಪಚುನಾವಣೆಗೆ ಅಂತ ಮಾತುಕತೆ. ನಿಮ್ಮ ಪ್ರಕಾರ ಯಾರು ಯೋಗೇಶ್ವರೇ ಗೆಲ್ಲಬೇಕು ಸರ್. ಏನಕ್ಕೆ? ಅವನು ಊರ್ನವನು ಸರ್. ಅಲ್ಲಿಂದ ಬಂದವನೇ ಅಲ್ಲ. ಇವಾಗ ದೇವೇಗೌಡರ ಮಕ್ಕಳು ನಂಗೆ ಕೂರಿಸ್ದಂಗೆ ಈ ಥರ ಈಗ ಮಾಡೋಕ್ಕಾಗಲ್ಲ ಸರ್. 2 ಸತಿ ಸೋತಿದ್ದಾರೆ. ಮಾಡೋಣ ಬಿಡಿ, ಮಾಡೋಣ. ಮತ್ತೆ ಕಳೆದ ಬಾರಿ ಯಾಕೆ ಸೋಲ್ಸಿದ್ರಿ? ಸತಿ ಅಂದರೆ ಅವನ ಇದಕ್ಕೆ ಇಲ್ಲ, ಇವರು ಮಿಂಗಲ್ ಆಗಿದ್ರಲ್ಲಿ. ಇವರು ಡಿ ಕೆ ಮತ್ತು ಇವರು ಕುಮಾರಸ್ವಾಮಿ ಮಿಂಗಲ್ ಆಗಿದ್ರು. ಇದು ಇವಾಗ ಕುಮಾರಸ್ವಾಮಿ ಅವರು ಬುದ್ಧಿವಂತಿಕೆ ಆಗಿ BJPಗೆ ಬಂದಿದ್ದಕ್ಕೆ ಬದುಕಂದ್ರು ಅವರು. ಇಲ್ಲಾಂದ್ರೆ ಅವರು ಸೋಲ್ಡ್ ಔಟೆ. ಖಂಡಿತ ಸರ್. ಒಟ್ಟಾರೆಯಾಗಿ ಈ ಸರಿ ಗೆಲ್ಲೋದು ಯೋಗೇಶ್ವರ್ ಗೆಲ್ಬೇಕು ಸರ್. Speed Plus Karnataka.